ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ನೋಟಿಸ್ ಜಾರಿಯಾಗಿದೆ. ಚುನಾವಣಾಧಿಕಾರಿ ಎನ್ ಮಂಜುಶ್ರೀಯಿಂದ ನೋಟಿಸ್ ಜಾರಿಗೊಳಿಸಲಾಗಿದೆ. ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಜಿಲ್ಲಾಡಳಿತದ ವಿರುದ್ಧ ಹೇಳಿಕೆಯನ್ನ ಕೊಟ್ಟ ಆರೋಪದ ಮೇಲೆ ಇವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಮಂಡ್ಯದಲ್ಲಿ ಸುಮಲತಾ ವಿರುದ್ಧ ನೋಟಿಸ್ ಜಾರಿಗೊಳಿಸಿದ್ದಾರೆ ಜಿಲ್ಲಾಧಿಕಾರಿ. ಜಿಲ್ಲಾಡಳಿತದ ಅಧಿಕಾರಿಗಳನ್ನ ಅವಮಾನಿಸಿದ್ದಾರೆ ಅನ್ನುವಂತ ಆರೋಪ ಮಾಡಲಾಗ್ತಾ ಇದೆ. ಸಮಾಜದ ದೃಷ್ಟಿಯಲ್ಲಿ ತಪ್ಪಿತಸ್ಥರು ಅಂತ ಬಿಂಬಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಾಮಾಣಿಕ ಅಧಿಕಾರಿಯಾದ ನನ್ನ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಜಿಲ್ಲಾಧಿಕಾರಿ ನೋಟಿಸ್ ಜಾರಿಗೊಳಿಸಿದ್ದಾರೆ. ಐಪಿಸಿ ಸೆಕ್ಷನ್ 189ರ ಅಡಿಯಲ್ಲಿ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಈ ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನು ಉತ್ತರವನ್ನ ನೀಡೋದಕ್ಕೆ ಸುಮಲತಾಗೆ 1 ದಿನದ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಜಿಲ್ಲಾ ಚುನಾವಣಾಧಿಕಾರಿ ಮಂಜುಶ್ರೀ ಅವರು ಸುಮಲತಾ ವಿರುದ್ಧ ಈಗ ನೋಟಿಸ್ ಜಾರಿಗೊಳಿಸಿದ್ದಾರೆ. ಮಂಡ್ಯ ಚುನಾವಣಾಧಿಕಾರಿಯಾಗಿರುವಂತಹ ಮಂಜುಶ್ರೀ ಅವರು ಈಗ ಸುಮಲತಾ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. 1 ದಿನದ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಉತ್ತರವನ್ನ ಕೊಡಬೇಕು ಅಂತ. ಯಾಕಂದ್ರೆ ಅಧಿಕಾರಿಯನ್ನ ಇವರು ಅವಮಾನಿಸಿದ್ದಾರೆ, ಪ್ರಾಮಾಣಿಕ ಅಧಿಕಾರಿಯನ್ನ ಇವರು ಅವಮಾನ ಮಾಡಿದ್ದಾರೆ. ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಇವರು ಅವಮಾನವನ್ನ ಮಾಡುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡಿ ಈಗ ನೋಟಿಸ್ ಜಾರಿಗೊಳಿಸಿದ್ದಾರೆ. ಸುಮಲತಾಗೆ 1 ದಿನದ ಕಾಲಾವಕಾಶವನ್ನ ಕೂಡ ಕೊಟ್ಟಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಈಗ ಜಿಲ್ಲಾಧಿಕಾರಿಗಳು ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ಅಧಿಕಾರಿಯನ್ನ ಇವರು ಅವಮಾನಿಸಿದ್ದಾರೆ ಅನ್ನುವಂತ ಆರೋಪವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ 1 ದಿನದ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಉತ್ತರವನ್ನ ನೀಡಬೇಕು ಅಂತ. ಯಾಕಂದ್ರೆ ಅಧಿಕಾರಿಗಳನ್ನ ತಪ್ಪಿತಸ್ಥರು ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ದಾರೆ ಇವರು. ಖಾಸಗಿ ಸುದ್ದಿವಾಹಿನಿಯಲ್ಲಿ ಕೊಟ್ಟಂತ ಹೇಳಿಕೆ ಅಧಿಕಾರಿಗಳನ್ನ ಅವಮಾನ ಮಾಡಿದಂತಿದೆ ಅಂತ ಹೇಳಿ ಈಗ ಜಿಲ್ಲಾಧಿಕಾರಿಯಾಗಿರುವಂತಹ ಜೊತೆಗೆ ಚುನಾವಣಾಧಿಕಾರಿಯಾಗಿರುವಂತಹ ಮಂಜುಶ್ರೀ ಅವರು ಈಗ ಸುಮಲತಾ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಸಿಡಿದೆದ್ದು ಸಮರ ಸಾರಿದ್ದ ಹಾಲಿ ಸಂಸದ ಕಣದಿಂದ ಹಿಂದೆ ಸರಿದಿದ್ದಾರೆ. ಕೈ ಕಮಾಂಡ್ಗೆ ಸೈಲೆಂಟ್ ಆದ ಹಾಲಿ ಸಂಸದ ಅಖಾಡದಿಂದ ಹೊರ ನಡೆದಿದ್ದಾರೆ. ಕೊನೆಗೂ ದೊಡ್ಡಗೌಡರ ಹಾದಿ ಸುಗಮವಾಗಿದ್ದು ರೆಬೆಲ್ ಕೈ ನಾಯಕರು ಕಾದು ನೋಡೋ ತಂತ್ರವನ್ನ ಅನುಸರಿಸಿದ್ದಾರೆ. ಮೈತ್ರಿ ಧರ್ಮನೇ ಅದು. ನಾನು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಐ ಹ್ಯಾವ್ ಡೆಲಿವರ್ಡ್ ಆನ್ ದಿ ಫ್ಲೋರ್ ಆಫ್ ದಿ ಹೃದಯ ಸಮುದ್ರ ಕನಕಿ ಹೊಕ್ಕಿದೆ ದ್ವೇಷದ ಬೆಂಕಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಅಂತೂ ಸಿಡಿದೆದ್ದು ಮೈತ್ರಿ ಧರ್ಮದ ವಿರುದ್ಧ ಸಮರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಡೆಗೆ ಹೃದಯ ಸಮುದ್ರ ಕಲಕಿ ಕೆಂಡಾಮಂಡಲ. ಆ ಸೀನ್ ಇದೀಗ ಕೂಲ್ ಆಗ್ಬಿಟ್ಟಿದೆ. ಮೈತ್ರಿ ಧರ್ಮದ ವಿರುದ್ಧ ಅಬ್ಬರಿಸಿ ಬೊಬ್ಬರದಿದ್ದ ತುಮಕೂರು ಕಾಂಗ್ರೆಸ್ ಸಂಸದ ಎಸ್.ಪಿ. ಮುದ್ದಹನುಮೇಗೌಡ ಲೋಕಸಭಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಸಕ್ಸಸ್ ಆಯ್ತು ಪರಂ ದಿನೇಶ್ ಗುಂಡೂರಾವ್ ಸಂಧಾನ. ನಾಮಪತ್ರ ಹಿಂಪಡೆದ ರೆಬೆಲ್ ನಾಯಕ ಎಚ್ಡಿಡಿ ಹಾದಿ ಸುಗಮ. ನಾಮಪತ್ರ ಹಿಂಪಡೆಯಲು ಇವತ್ತು ಕೊನೆ ದಿನವಾಗಿತ್ತು. ಕೊನೆ ಬಾಲ್ನಲ್ಲಿ ಸಿಕ್ಸರ್ ಸಿಡಿಸಿ ಪಂದ್ಯಕ್ಕೆ ಗೆಲುವು ತಂದುಕೊಡೋ ನಾಯಕರಂತೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಡಿಸಿಎಂ ಪರಮೇಶ್ವರ್ ಇಂದು ಮುದ್ದಹನುಮೇಗೌಡರು ನಾಮಪತ್ರ ಹಿಂಪಡೆಯುವಂತೆ ಮನವೊಲಿಸಿ ಸಕ್ಸಸ್ ಆಗಿದ್ದಾರೆ. ಬೆಂಗಳೂರಿನ ಎಸ್ಪಿಎಂ ಮನೆಯಲ್ಲಿ ಚರ್ಚಿಸಿದ ಉಭಯ ನಾಯಕರು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಗೌರವಯುತವಾಗಿ ನೋಡಿಕೊಳ್ತೇವೆ, ಸೂಕ್ತ ಸ್ಥಾನಮಾನ ನೀಡ್ತೇವೆ, ನಾಮಪತ್ರ ವಾಪಸ್ ಪಡೆದು ಮೈತ್ರಿ ಧರ್ಮ ಪಾಲಿಸುವಂತೆ ಮನವೊಲಿಸಿದ್ರು. ರಾಹುಲ್ ಗಾಂಧಿ ಕೂಡ ಫೋನ್ ಮಾಡಿ ಕಣದಿಂದ ಹಿಂದೆ ಸರಿಯುವಂತೆ ಮನವಿ ಮಾಡಿದ್ರು. ಹೈಕಮಾಂಡ್ನ ಕಮಾಂಡ್ಗೆ ಬಗ್ಗಿದ ಮುದ್ದಹನುಮೇಗೌಡರು ನೆತ್ತಗಾಗಿ ತಮ್ಮ ಚುನಾವಣಾ ಏಜೆಂಟ್ ಮೂಲಕ ನಾಮಪತ್ರ ವಾಪಸ್ ಪಡೆದುಕೊಂಡ್ರು. ಮುಖಂಡರೆಲ್ಲ ಸರ್ವಸಮ್ಮತವಾಗಿ ನಿಮ್ಗೆ ನಿಮ್ಮ ಸ್ವಂತ ನಿರ್ಧಾರ ಏನ್ ತೆಗೆದುಕೊಂತೀರ ನಾವು ಬದ್ಧ ಅಂತ ಹೇಳಿದಾಗ ನನ್ನ ಮೂಲಕ ಆಥರೈಸೇಷನ್ ಕೊಟ್ಟು ಉಮೇದುವಾರಿಕೆಯಿಂದ ಹಿಂಪಡೆದಿದ್ದಾರೆ. ಪಕ್ಷದ ಉಳಿವಿಗೋಸ್ಕರ ಮೈತ್ರಿ ಸರ್ಕಾರಕ್ಕೆ ಧಕ್ಕೆ ಆಗುತ್ತೆ. ನಿಮ್ಮ ನಾಮಪತ್ರ ಹೇಳಿದೆ ಮೈತ್ರಿ ಸರ್ಕಾರ ನಿಮ್ಮಿಂದ ಪತನ ಆಗೋದು ಬೇಡ, ಹಾಗಾಗಿ ವಾಪಸ್ ಪಡೀರಿ ಅನ್ನೋ ಒಂದು ಸಂದೇಶ ಕೇಳೋದು. ಪಕ್ಷಕ್ಕೋಸ್ಕರ, ಪಕ್ಷದ ಉಳಿವಿಗೋಸ್ಕರ, ಈ ಸರ್ಕಾರದ ಉಳಿವಿಗೋಸ್ಕರ ಅವ್ರು ನಾಮಪತ್ರ ವಾಪಸ್ ತೆಗೆದಿದ್ದಾರೆ. ಮುದ್ದಹನುಮೇಗೌಡರು ನಾಮಿನೇಷನ್ ವಾಪಸ್ ಪಡೆಯುವ ಸುಳಿವು ಸಿಕ್ಕಿದಂತೆ ರೆಬೆಲ್ ಕೈ ನಾಯಕ ಕೆಆರ್ ರಾಜಣ್ಣ ಕೂಡ ಉಮೇದುವಾರಿಕೆ ವಾಪಸ್ ಪಡೆದು ದೇವೇಗೌಡರ ಹಾದಿಯನ್ನ ಸುಗಮಗೊಳಿಸಿದ್ರು. ನಿನ್ನೆ ರಾಹುಲ್ ಗಾಂಧಿ ಅವರು ಅವರಿಗೆ ದೂರವಾಣಿನಲ್ಲಿ ಮಾತಾಡಿದ್ದಾರೆ. ದೂರವಾಣಿನಲ್ಲಿ ಮಾತಾಡಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಕ್ಕಂಥ
ಒಂದು ಮಾತನ್ನ ಹೇಳಿ ಅವರಿಗೆ ಮನವರಿಕೆ ಮಾಡಿದೆ. ನಂದು ಯಾವುದೋ ಬೇಡಿಕೆನೂ ಇಲ್ಲ, ಯಾವುದೂ ಇಲ್ಲ, ಗೊತ್ತಾಯ್ತಾ. ನಾನು ಮುದ್ದನ್ಮೇಗೌಡರು ಬೆಂಬಲಕ್ಕೆ ಇದ್ದಂಥವನು. ಮುದ್ದನ್ಮೇಗೌಡರು ಅವರು ಹಿಂಪಡೆದ ನಂತರ ನಂದು ಕೂಡ ಹಿಂಪಡೆದಿದ್ದೆ. ಇತ್ತ ಮೈಸೂರಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಮುದ್ದಹನುಮೇಗೌಡರಿಗೆ ಅನ್ಯಾಯವಾಗಿದೆ, ಎಲ್ಲವನ್ನೂ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಸಿಡಿದೆದ್ದಿದ್ದ ಮುದ್ದಹನುಮೇಗೌಡರು ಸೈಲೆಂಟ್ ಆಗೇನೋ ನಾಮಪತ್ರ ಹಿಂಪಡೆದಿದ್ದಾರೆ. ಆದ್ರೆ ಅವರ ಮುಂದಿನ ನಡೆ ಏನು? ದೇವೇಗೌಡರನ್ನ ಬೆಂಬಲಿಸ್ತಾರಾ, ಪ್ರಚಾರಕ್ಕೆ ಹೋಗ್ತಾರಾ ಅನ್ನೋದು ಸದ್ಯದ ವಿಚಾರ. ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತದೆ. ಬೆಂಗಳೂರಿನಿಂದ ಮಂಜುನಾಥ್ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಇಡೀ ರಾಜ್ಯದಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರವಾಗಿರೋ ಮಂಡ್ಯದಲ್ಲಿ ಮಂಡ್ಯದ ಹೆಣ್ಣು ವರ್ಸಸ್ ಅಭಿಮನ್ಯುವಿನ ಕುರುಕ್ಷೇತ್ರ ಸಮರ ಜೋರಾಗ್ತಿದೆ. ಮತದಾನದ ದಿನ ಹತ್ತಿರ ಬರ್ತಾ ಇದ್ದ ಹಾಗೆ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಜಿದ್ದಾಜಿದ್ದಿನ ಕದನದಲ್ಲಿ ಎದುರಾಳಿಗಳ ಫೈಟ್ ಕಾವೇರ್ತಿದೆ. ಎಷ್ಟು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ, ಒಬ್ಬ ಮಹಿಳೆ ಮೇಲೆ ಅಂದ್ರೆ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಟ್ಕೊಂಡು ಅದೆಷ್ಟು ಥರದ ಟಾರ್ಚರ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಅಂಬರೀಷ್ ಅಣ್ಣವರ ಸಮಾಧಿ ಪೂಜೆ ಮಾಡಕ್ಕೆ ಹೋದಾಗ ಅಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಪುಟ್ಟರಾಜ್ ಅವರು ರಾಜಕೀಯವಾಗಿ ನನ್ನ ಕುಟುಂಬಕ್ಕೆ ಏನೇನು ಸಹಾಯ ಮಾಡಿದ್ದಾರೆ ಅಂತಕ್ಕಂಥದನ್ನ ಅವರಲ್ಲಿ ಅಂಬರೀಷ್ ಅಣ್ಣ ಮುಂದೆ ಕೇಳಲಿ. ಬೇಕಾದ್ರೆ ಅವರು ಅದನ್ನ ಸಮಾಧಿ ಹತ್ರಕ್ಕೆ ಹೋಗಿ ಹೇಳ್ಕೊಳ್ಳಿ ಅಂಬರೀಷ್ ಅವರು. ಮಂಡ್ಯದ ಲೋಕಸಭಾ ಕುರುಕ್ಷೇತ್ರದಲ್ಲಿ ಒಂದ್ ಕಡೆ ಮಂಡ್ಯ ಗೌಡ್ತಿ, ಮತ್ತೊಂದ್ ಕಡೆ ಅಭಿಮನ್ಯು. ಇಬ್ಬರ ನಡುವಿನ ನೇರ ಸಮರದಲ್ಲಿ ಏಟು ಎದಿರೇಟು, ಮಾತಿನ ಪೆಟ್ಟು, ಎಲ್ಲವೂ ಜೋರಾಗ್ತಿದೆ. ಮಂಡ್ಯ ರಣಕಣದಲ್ಲಿ ನಿಖಿಲ್ ಸುಮಲತಾ ಪ್ರಚಾರ. ಲೋಕ ಸಮರದ ಕುರುಕ್ಷೇತ್ರದಲ್ಲಿ ನಿಲ್ಲದ ವಾಕ್ ಪ್ರಹಾರ. ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದ್ರು. ಈ ವೇಳೆ ಐಟಿ ದಾಳಿಯಲ್ಲಿ ಸುಮಲತಾ ಕುಮ್ಮಕ್ಕಿದೆ ಅನ್ನೋ ಆರೋಪ ಮಾಡಿದ ಸಿಎಸ್ ಪುಟ್ಟರಾಜು ಅವರ ಹೇಳಿಕೆಗೆ ತಿರುಗೇಟು ಕೊಟ್ರು. ನಾವು ಒಂದೇನು ಈ ತರ ಖ್ಯಾತೆ ತೆಗಿಲಿಲ್ಲಪ್ಪ. ಕೈಲಾಗದವ್ರು ಮೈ ಪರ್ಚ್ಕೊಂಡ್ರು ಅನ್ನೋ ಕೆಲಸ ಇವ್ರದು. ಎಷ್ಟು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ, ಒಬ್ಬ ಮಹಿಳೆ ಮೇಲೆ ಅಂದ್ರೆ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಟ್ಕೊಂಡು ಅದೆಷ್ಟು ಥರದ ಟಾರ್ಚರ್ ಕೊಡ್ತಿದ್ದಾರೆ. ಒಂದು ಮಾತುಗಳ ಆಡೋಕ್ ಮೊದಲು ಹಿಂದೆ ಮುಂದೆ ಒಂದು ನಿಮಿಷನೂ ಯೋಚನೆ ಮಾಡದೆ ಬರ್ತಾ ಇದೆ ಪದಗಳು. ಅಂಬರೀಷ್ಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿತ್ತು ನಾನು. ಸಚಿವ ಪುಟ್ಟರಾಜು ಹೇಳಿಕೆಗೆ ಸುಮಲತಾ ತಿರುಗೇಟು. ಐಟಿ ದಾಳಿ ಬಳಿಕ ಸಿಡಿದೆದ್ದಿರೋ ಸಚಿವ ಪುಟ್ಟರಾಜು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಮಂಡ್ಯ ರಣಕಣದಲ್ಲಿನ ರಾಜಕೀಯದ ಬಗ್ಗೆ ಮಾತನಾಡಿದ್ರು. ಈ ವೇಳೆ ಸುಮಲತಾ ವಿರುದ್ಧ ವಾಗ್ದಾಳಿ ಮಾಡಿ ಅಂಬರೀಷ್ಗೆ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನ ಸುಮಲತಾ ಒಮ್ಮೆ ಅಂಬರೀಷ್ ಸಮಾಧಿ ಮುಂದೆ ನಿಂತು ಯೋಚಿಸಲಿ ಅಂದ್ರು. ಇದಕ್ಕೆ ಸುಮಲತಾ ಮತ್ತೆ ತಿರುಗೇಟು ಕೊಟ್ರು. ನಾವು ಒಂದೇನು ಈ ತರ ಖ್ಯಾತೆ ತೆಗಿಲಿಲ್ಲಪ್ಪ. ಕೈಲಾಗದವ್ರು ಮೈ ಪರ್ಚ್ಕೊಂಡ್ರು ಅನ್ನೋ ಕೆಲಸ ಇವ್ರದು. ಎಷ್ಟು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ, ಒಬ್ಬ ಮಹಿಳೆ ಮೇಲೆ ಅಂದ್ರೆ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಟ್ಕೊಂಡು ಅದೆಷ್ಟು ಥರದ ಟಾರ್ಚರ್ ಕೊಡ್ತಿದ್ದಾರೆ. ಒಂದು ಮಾತುಗಳ ಆಡೋಕ್ ಮೊದಲು ಹಿಂದೆ ಮುಂದೆ ಒಂದು ನಿಮಿಷನೂ ಯೋಚನೆ ಮಾಡದೆ ಬರ್ತಾ ಇದೆ ಪದಗಳು. ಅಮ್ಮನ ಜೊತೆ ಪ್ರಚಾರ ಮಾಡಿದ ಅಭಿಷೇಕ್ ಅಪ್ಪನ ಸ್ಟೈಲಲ್ಲೇ ಎದುರಾಳಿಗಳಿಗೆ ತಿರುಗೇಟು ಕೊಟ್ರು. ನಮ್ಮ ಮುಖದಲ್ಲಿ ನೋವು ಕಾಣುತ್ತಿಲ್ಲ ಅಂತಾರೆ. ಮೈಕ್ ಮುಂದೆ ಟವಲ್ ಹಾಕೊಂಡು ಅಳಬೇಕೆ ಅಂತ ಗೌಡ್ರ ಕುಟುಂಬಕ್ಕೆ ಟಾಂಗ್ ಕೊಟ್ರೆ, ನಾನು ಮಂಡ್ಯದ ಅಳಿಯ ಅಲ್ಲ ಮಂಡ್ಯದ ಮಗ ಅಂತ ನಿಖಿಲ್ಗೆ ಟಾಂಗ್ ನೀಡಿದ್ರು. ಈಗ ನಿಮ್ಮಿಂದ ಒಂದು ಪ್ರಶ್ನೆ ಇಡ್ತೀನಿ. ಮಠದಲ್ಲಿ ನೋವು ಕಾಣ್ತಿಲ್ವಂತೆ, ಏನ್ ನಾವು ಮೈಕ್ ಮುಂದೆ ಇಟ್ಕೊಂಡು ಟವಲ್ ಅಳಬೇಕೆ? ನಾವಾಗಲ್ಲ. ನಾನು ಮದುವೆ ಆಗ್ಬಿಟ್ಟು ಮನೆಗೆ ಆಗಬೇಕಂತ ಅವಶ್ಯಕತೆ ಇಲ್ಲ. ನಾನು ಮಂಡ್ಯದ ಅಲ್ಲ, ಮಂಡ್ಯದ ಮಗುವಲ್ಲ. ದಳಪತಿಗಳ ಪ್ರತಿ ಮಾತಿನ ವಾಗ್ದಾಳಿಯಿಂದ ಕೆರಳಿರೋ ಸುಮಲತಾ ಪಕ್ಕ ರಾಜಕಾರಣಿಯಂತೆ ಮಾತಲ್ಲೇ ಏಟು ಕೊಡ್ತಿದ್ದಾರೆ. ಐಟಿ ದಾಳಿ ಬಳಿಕ ಹಸಿದ ಹೆಬ್ಬುಲಿಗಳಂತಾಗಿರೋ ಜೆಡಿಎಸ್ ನಾಯಕರು ಕ್ಷೇತ್ರದಲ್ಲಿ ಟಾಕ್ ವಾರ್ ಮುಂದುವರಿಸ್ತಾನೆ ಇದ್ದಾರೆ. ಇದೆಲ್ಲದರ ನಡುವೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಪ್ರಚಾರ ಕೂಡ ಜೋರಾಗಿತ್ತು. ನಿಖಿಲ್ ಪ್ರಚಾರ ವೇಳೆ ಮಹಿಳೆಯರ ಕ್ಲಾಸ್. ಚುನಾವಣಾ ಖರ್ಚಿಗೆ ಹಣ ಕೊಟ್ಟ ಕಾರ್ಯಕರ್ತ.
ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಮಾರಗೌಡನಹಳ್ಳಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರ ಶುರು ಮಾಡಿದ್ರು. ಹಳ್ಳಿಗಳಿಗೆ ತೆರಳಿ ಮತಬೇಟೆ ಮಾಡಿದ್ರು. ಪ್ರಚಾರದ ವೇಳೆ ಸುಮಲತಾಗಿರೋ ಸ್ಟಾರ್ ಬೆಂಬಲದ ಬಗ್ಗೆ ವ್ಯಂಗ್ಯವಾಡ್ತಾ ಡೈಲಾಗ್ ಹೊಡೆದ ಹಾಗಲ್ಲ, ರಾಜಕೀಯ ಮಾಡೋದು. ನಾನು ಕೂಡ ಚಿತ್ರರಂಗದಿಂದ ಬಂದಿದ್ದೇನೆ ಅಂತ ಯಶ್ ದರ್ಶನ್ ವಿರುದ್ಧ ಪರೋಕ್ಷವಾಗಿ ಡೈಲಾಗ್ ಹೊಡೆದ್ರು. ನಾನು ಚಿತ್ರರಂಗದಿಂದ ಬಂದವನೇ, 2 ಚಿತ್ರಗಳು ಮಾಡಿದ್ರು ಕೂಡ ಇವತ್ತು ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೈಲಾಗು ಸಿನಿಮಾನಲ್ಲಿ ಬರ್ಸ್ಕೊಂಡು ಡೈಲಾಗ್ ಹೇಳ್ದಂಗೆ ರಾಜಕಾರಣ ಅಲ್ಲ. ರಾಜಕಾರಣಕ್ಕೆ ಅತ್ಯಂತ ಜವಾಬ್ದಾರಿಯುತವಾದಂಥ ನಡವಳಿಕೆಗಳಿರಬೇಕಾಗುತ್ತೆ. ರಾಜಕಾರಣದಲ್ಲಿ ಎಲ್ಲೋ ವೇದಿಕೆ ಮೇಲೆ ನಿಂತ್ಕೊಂಡು ಚಿತ್ರರಂಗದಲ್ಲಿ ಒಂದು ಚಿತ್ರ ಮಾಡಬೇಕಾದ್ರೆ ಡೈಲಾಗ್ ಬರ್ಸ್ಕೊಂಡು ಡೈಲಾಗ್ ಹೊಡಿತೀವಲ್ಲ, ಆ ರೀತಿ ಅಲ್ಲ. ಹಳ್ಳಿಗಳಲ್ಲಿ ಪ್ರಚಾರ, ದೇವಸ್ಥಾನಗಳಿಗೆ ಭೇಟಿ, ಜನರೊಂದಿಗೆ ಸೆಲ್ಫಿ, ಹೀಗೆ ಬಿಸಿಲ ನಡುವೆಯೂ ಭರ್ಜರಿ ಪ್ರಚಾರ ಮಾಡಿದ ನಿಖಿಲ್ಗೆ ದೊಡ್ಡ ಕೊಪ್ಪಲಿನಲ್ಲಿ ಗ್ರಾಮಸ್ಥರೊಬ್ಬರು ಚುನಾವಣಾ ಖರ್ಚಿಗೆ ಹಣ ಇಟ್ಕೊಳ್ಳಿ ಅಂತ ದುಡ್ಡು ಕೊಟ್ಟದ್ದು ಕಂಡುಬಂತು. ಇನ್ನು ಹಂಪಾಪುರದಲ್ಲಿ ಪ್ರಚಾರದ ವೇಳೆ ತೆರೆದ ವಾಹನದಲ್ಲಿ ನಿಂತು ವೋಟ್ ಮಾಡಿ ಅಂತ ಕೇಳ್ತಿದ್ದ ನಿಖಿಲ್ಗೆ ಮಹಿಳೆಯರು ನಾವಿರುವಲ್ಲಿಗೆ ಬಂದು ವೋಟ್ ಕೇಳಿ ಅಂತ ಕ್ಲಾಸ್ ತಗೊಂಡ್ರು. ಮಹಿಳೆಯರ ಮಾತಿಗೆ ಬಗ್ಗಿದ ದಳ ನಾಯಕರು ಕೆಳಗಿಳಿದು ಬಂದ್ರು. ನಿಖಿಲ್ ನಾಮಪತ್ರ ಗೊಂದಲ ಇನ್ನೂ ಕಗ್ಗಂಟು. ನಾಮಪತ್ರ ವಾಪಸ್ ಪಡೆಯದ ಸುಮಲತಾ ಮಂಜೇಗೌಡ. ಮಂಡ್ಯ ರಣಕಣದಲ್ಲಿ ನಿಖಿಲ್ ನಾಮಪತ್ರ ಗೊಂದಲ ಇನ್ನೂ ಕಗ್ಗಂಟಾಗಿದೆ. ನಿನ್ನೆ ಚುನಾವಣಾಧಿಕಾರಿ ಎಲ್ಲವೂ ಸರಿಯಾಗಿದೆ ಅಂತ ಸ್ಪಷ್ಟನೆ ನೀಡಿದ್ರು. ಆದ್ರೆ ಸುಮಲತಾ ಕಡೆಯವರು ಮಾತ್ರ ಇದನ್ನ ಒಪ್ಪಿಲ್ಲ. ಇಂದು ಚುನಾವಣಾಧಿಕಾರಿ ಪತ್ರ ಪರಿಶೀಲನೆ ವೇಳೆಯಲ್ಲಿನ ಅರ್ಧ ವಿಡಿಯೋ ಮಾತ್ರ ನೀಡಿದ್ದು, ನಿಖಿಲ್ ನಾಮಪತ್ರಕ್ಕೆ ಆಕ್ಷೇಪಣೆ ಸಲ್ಲಿಸಿರೋ ವಿಡಿಯೋ ನೀಡಿಲ್ಲ. ಹಾಗಾಗಿ ಪೂರ್ಣ ವಿಡಿಯೋ ನೀಡುವಂತೆ ಸುಮಲತಾ ಬೆಂಬಲಿಗರು ಮತ್ತೆ ಮನವಿ ಮಾಡಿದ್ದಾರೆ. ಅತ್ತ ನಾಮಪತ್ರ ವಾಪಸ್ ಪಡಿತೀನಿ ಎಂದಿದ್ದ ಸುಮಲತಾ ಮಂಜೇಗೌಡ ಉಮೇದುವಾರಿಕೆ ಹಿಂಪಡೆಯದೆ ಕಣದಲ್ಲಿ ಉಳಿದು ಶಾಕ್ ನೀಡಿದ್ದಾರೆ. ಲೋಕೇಶ್ ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಲೋಕಸಭೆ ಚುನಾವಣೆಯ ಕಾವು ದೇಶಾದ್ಯಂತ ಜೋರಾಗಿದೆ. ಮತದಾನಕ್ಕೆ ಈಗಾಗಲೇ ದಿನಗಣನೆ ಆರಂಭ ಆಗಿದೆ. ಇದರ ಮಧ್ಯೆ ಬಿಜೆಪಿಗೆ ಕಗ್ಗಂಟಾಗಿದ್ದ ಉತ್ತರ ಕರ್ನಾಟಕದ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಕೊನೆಗೂ ಫೈನಲ್ ಮಾಡಲಾಗಿದೆ. ಹಾಗಾದ್ರೆ ಆ 3 ಕ್ಷೇತ್ರಗಳು ಯಾವುವು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಕೊನೆಗೂ ಫೈನಲ್ ಆದ್ರೂ ಬಿಜೆಪಿ ಅಭ್ಯರ್ಥಿಗಳು. ಕೊಪ್ಪಳ, ಚಿಕ್ಕೋಡಿ, ರಾಯಚೂರಿನ ಅಭ್ಯರ್ಥಿಗಳ ಘೋಷಣೆ. ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದ್ರು ಬಿಜೆಪಿ ಹೈಕಮಾಂಡ್ ಕೊಪ್ಪಳ, ಚಿಕ್ಕೋಡಿ, ರಾಯಚೂರು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿರಲಿಲ್ಲ. ಇದೀಗ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಬಿದ್ದಿದ್ದು ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಕೊಪ್ಪಳ ಕ್ಷೇತ್ರದಿಂದ ಹಾಲಿ ಸಂಸದ ಸಂಗಣ್ಣ ಕರಡಿಗೆ ಟಿಕೆಟ್ ನೀಡಲಾಗಿದೆ. ಚಿಕ್ಕೋಡಿ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಕಣಕ್ಕಿಳಿಸಲಾಗಿದೆ. ರಾಯಚೂರು ಕ್ಷೇತ್ರದಿಂದ ರಾಜಾ ಅಮರೇಶ್ ನಾಯಕ್ಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಟಿಕೆಟ್ ಕನ್ಫರ್ಮ್ ಆಗ್ತಿದ್ದಂತೆ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿ ಸಂಗಣ್ಣ ಕರಡಿ ಬೆಂಗಳೂರಿನಲ್ಲಿ ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ನೀಡಿ ಧನ್ಯವಾದ ಹೇಳಿದರು. ಟೆಕ್ನಿಕಲಿ ಗ್ರೌಂಡ್ ಮೇಲೆ ತಡ ಆಗಿದೆ ಅಂತ ನನ್ನ ಭಾವನೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಮಿತ್ ಶಾ ಅವರಿಗೆ ಅಭಿನಂದನೆ ಬಯಸ್ತೇನೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರಿಗೆ ಕೂಡ ಅಭಿನಂದನೆ ಹೇಳ್ತೇನೆ. ರಾಜ್ಯಾಧ್ಯಕ್ಷರಂತ ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಇಲ್ಲಿ ನಮ್ಮ ಸಂತೋಷ್ ಜಿ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ನನ್ನ ಜಿಲ್ಲೆಯ ಮತ್ತು ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ನಾಯಕರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಅಸಮಾಧಾನ ಸ್ಫೋಟ. ಸೋದರನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕತ್ತಿ ಮಸಿದ ಶಾಸಕ. ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ ಫೈನಲ್ ಆಗುತ್ತಿದ್ದಂತೆ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಚಿಕ್ಕೋಡಿಯಿಂದ ಸ್ಪರ್ಧಿಸಲು ಮಾಜಿ ಸಚಿವ ಉಮೇಶ್ ಕತ್ತಿ ಸಹೋದರ ರಮೇಶ್ ಕತ್ತಿ ಪ್ರಬಲ ಆಕಾಂಕ್ಷಿಯಾಗಿದ್ರು. ಆದರೆ ಕೊನೆ ಘಳಿಗೆಯಲ್ಲಿ ಟಿಕೆಟ್ ಕೈತಪ್ಪಿದೆ. ಇದಕ್ಕೆ ಸಿಡಿದೆದ್ದಿರೋ ಉಮೇಶ್ ಕತ್ತಿ ಏಪ್ರಿಲ್ 4ರವರೆಗೆ ಕಾದು ನೋಡಿ ಎಂಬ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ನಾಯಕರಂತ ಯಡಿಯೂರಪ್ಪನವರಿಗೆ ಮರು ಪರಿಶೀಲನೆ ಮಾಡಿದ್ದೀನಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. 4ನೇ ತಾರೀಕಿವರೆಗೆ ಕಾದು ನೋಡಿ, ಅಲ್ಲಿವರೆಗೆ ವೇಟ್ ಮಾಡಿ ಅಲ್ಲಿ ತೀರ್ಮಾನ ಬರುತ್ತೆ.
ಈಗ 4ನೇ ತಾರೀಕು ಮುಗಿದ ಮ್ಯಾಗ ನಾಮಿನೇಷನ್ ಮುಗಿತ್ಲ ಅದ್ರ ಮ್ಯಾಗ ನೀ 4ನೇ ತಾರೀಕು 5 ಗಂಟೆಗೆ ಭೇಟಿ ಆಗುವ ಅದು ಹೇಳ್ತದೆ. ಅಳೆದು ತೂಗಿ ಟಿಕೆಟ್ ಕೊಟ್ಟಿರೋ ಕಮಲಪಾಳ್ಯದಲ್ಲಿ ಮೆಲ್ಲಗೆ ಅಸಮಾಧಾನ ಭುಗಿಲೆದ್ದಿದೆ. ನಾಮಪತ್ರ ಸಲ್ಲಿಕೆಯ ಕೊನೆ ಕ್ಷಣದವರೆಗೂ ಇನ್ನೇನಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಲೆನಾಡಿಗೆ ವರುಣ ದೇವನ ಸಿಂಚನವಾಗಿದೆ. ಚಿಕ್ಕಮಗಳೂರಿನ ಎನ್ಆರ್ಪುರ, ಬಾಳೆಹೊನ್ನೂರು ಸೇರಿದ ಹಾಗೆ ಹಲವು ಕಡೆ ಮಳೆಯಾಗಿದೆ. ಬಿಸಿಲಿನ ತಾಪಕ್ಕೆ ಕಂಗಾಲಾಗಿದ್ದ ಜನ ಅರ್ಧ ಗಂಟೆಗಳ ಕಾಲ ಸುರಿದ ಧಾರಾಕಾರ ಮಳೆಗೆ ಸಂತಸಗೊಂಡಿದ್ದಾರೆ. ಇನ್ನು ಹಾವೇರಿಯಲ್ಲೂ ಕೂಡ ಮಳೆರಾಯ ಆರ್ಭಟಿಸಿದ್ದಾನೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಲಿಕಲ್ಲು ಸಹಿತ ಭಾರೀ ಮಳೆಯಾಗಿದೆ. ಉರಿ ಬಿಸಿಲಿನ ಝಳಕ್ಕೆ ತತ್ತರಿಸಿ ಹೋಗಿದ್ದ ಜನಕ್ಕೆ ಮಳೆರಾಯ ತಂಪೆರೆದಿದ್ದಾನೆ. ಆ ಧಾರ್ಮಿಕ ಕ್ಷೇತ್ರದಲ್ಲಿ ರಥೋತ್ಸವದ ರಂಗು ಜೋರಾಗಿತ್ತು. ಜಾತಿ ಧರ್ಮದ ಭೇದವನ್ನ ಮರೆತು ಸರ್ವಧರ್ಮೀಯರು ರಥೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿ ಮೆರೆದರು. ವಿಜೃಂಭಣೆಯಿಂದ ಜರುಗಿದ ಸರ್ವಧರ್ಮ ರಥೋತ್ಸವ. ರಥ ಎಳೆದು ಶ್ರದ್ಧಾಭಕ್ತಿ ಮೆರೆದ ಭಕ್ತರು. ಈ ಸಂಭ್ರಮದ ದೃಶ್ಯಗಳಿಗೆ ಸಾಕ್ಷಿಯಾಗಿತ್ತು ಪ್ರಸಿದ್ಧ ಕೊಟ್ಟೂರು ಜಾತ್ರೆ. ಬಳ್ಳಾರಿ ಜಿಲ್ಲೆ ಹೊಸಪೇಟೆಯ ಕೊಟ್ಟೂರು ಮಠದಲ್ಲಿ ಜಾತಿ ಭೇದ ಭಾವವಿಲ್ಲದೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮೀಯರು ಒಟ್ಟಾಗಿ ಸೇರಿ ರಥೋತ್ಸವದಲ್ಲಿ ಭಕ್ತಿ ಭಾವ ಮೆರೆದರು. ರಥದಲ್ಲಿ ಎಲ್ಲಾ ಧರ್ಮ ಗ್ರಂಥಗಳನ್ನಿಟ್ಟು ರಥ ಎಳೆಯಲಾಯಿತು. ಮೈಸೂರಿನ ಸುತ್ತೂರು ಶ್ರೀಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಈ ರಥದ ಉದ್ದೇಶ ಏನಂತಂದರೆ, ನಮ್ಮ ದೇಶದ ನಿವಾಸಿಗಳು ತಮ್ಮ ಧರ್ಮದಲ್ಲಿ ನಿಷ್ಠೆ ಇಟ್ಟುಕೊಂಡು ಪ್ರಥಮ ಸಹಿಷ್ಣುಗಳಾಗಿ ದೇಶದಲ್ಲಿ ಯಾವಾಗಲೂ ಶಾಂತಿ ಸೌಹಾರ್ದತೆ ಇರಬೇಕನ್ನುವುದೇ ಈ ರಥೋತ್ಸವದ ಮೂಲ ಉದ್ದೇಶವಾಗಿದೆ. ಈ ಔದಾರ್ಯ ಬೇರೆ ದೇಶಗಳಲ್ಲಿ ಇಲ್ಲ ಅಂತ ತಿಳ್ಕೊಂಡು ಅದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಕಾರ್ಯಕ್ರಮ ಯಶಸ್ವಿಯಾದರೆ ನಮ್ಮ ದೇಶದೊಳಗ ಸದ್ಭಾವನೆ ಸಾಮರಸ್ಯ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಸರ್ವಧರ್ಮ ರಥೋತ್ಸವ ಹಿನ್ನೆಲೆಯಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಜೈನ ಸೇರಿದಂತೆ ಎಲ್ಲ ಧರ್ಮಗಳ ಮುಖಂಡರು, ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಕಳೆದ ವರ್ಷ ನೂತನವಾಗಿ ನಿರ್ಮಿಸಿದ್ದ ರಥೋತ್ಸವ ತಡರಾತ್ರಿಯವರೆಗೂ ಜರುಗಿತ್ತು. 34 ಅಡಿ ಎತ್ತರದ ರಥೋತ್ಸವದಲ್ಲಿ ಎಲ್ಲಾ ಧರ್ಮಗಳ ಗ್ರಂಥಗಳನ್ನಿಟ್ಟು ಶ್ರದ್ಧಾ ಭಕ್ತಿಯಿಂದ ರಥ ಎಳೆದು ಸಾಮರಸ್ಯದ ಸಂಭ್ರಮಕ್ಕೆ ಭಕ್ತರು ಸಾಕ್ಷಿಯಾದರು. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ.